ಚರ ರೂಪ ಪರಾತ್ಪರ ಸೂರ್ಯ ಸುಧಾ ಕಲಲೋಚನ ಮರುಗೇಲ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಕಾತ್ಯಾಯಿನಿ ದೀಪಕ್ ನಾಯಕ್. ಪುತ್ತೂರು ಅಂಬಾಗಿಲು ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂತಹ ನಮ್ಮ ವೈಶ್ಯವಾಣಿ ಸಮಾಜದ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಇವತ್ತು ನಾನು ಬಂದು ನಿಂತಿದ್ದೇನೆ. ಲಲಿತ ಕಲೆಗಳಲ್ಲಿ ಶಿಲ್ಪಕಲೆಯು ಒಂದು. ಅದರ ಕಾರ್ಯವನ್ನು ನಿರ್ವಹಿಸಿದವರು ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಪರಿಚಯಗಳು, ಅವರ ಅನುಭವಗಳನ್ನೆಲ್ಲ ಕೇಳೋಣ. ನಮಸ್ಕಾರ ಸರ್, ನಿಮ್ಮ ಕಿರು ಪರಿಚಯವನ್ನು ನಮಗೆ ಹೇಳ್ಬೋದಾ? ನನ್ನ ಹೆಸರು ಹರಿಸ ಅಂತೇಳಿ, ನನ್ನ ಊರು ರಾಯಿ ಬಂಟ್ವಾಳ. ನಾವು ಈ ಕೆಲಸವನ್ನು 30 ವರ್ಷದಿಂದ ಮಾಡ್ತಾ ಇದ್ದೇವೆ. ಸ್ವಂತ ಶುರು ಮಾಡಿ ಒಂದು 20 ವರ್ಷ ಆಯಿತು. ಸರ್, ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಾಗ ಕೆಲವೊಂದು ಕೆತ್ತನೆಗಳನ್ನೆಲ್ಲ ನೋಡ್ತೇವೆ. ಇದಕ್ಕೇನಾದರೂ ಶಿಲಾಶಾಸನದ ಪ್ರಕಾರ ಇದಕ್ಕೇನಾದರೂ ತನ್ನದೇ ಆದ ಹೆಸರುಂಟಾ? ಇದಕ್ಕೆ ಪಂಜರ ಅಂತ ಹೇಳೋದು. ಇಷ್ಟು ಇದಕ್ಕೆ ಪಂಜರವನ್ನು ಕೆಳಗಿಂದ ಮೇಲೆ ಪಂಜರ ಅಂತ, ಇದು ಫುಲ್ ಇದಿಷ್ಟು ಪಂಜರ ಅಷ್ಟಕ್ಕೆ ಟೋಟಲ್ ಪಂಜರ ಅಂತ ಹೇಳಿ. ಇದಕ್ಕೆ ಭಿತ್ತಿ ಸ್ತಂಭ ಅಂತ ಹೇಳೋದು. ಭಿತ್ತಿ ಸ್ತಂಭ ಅಂದ್ರೆ ಎಲ್ಲಿಂದ ಕೆಳಗಿಂದ ಮೇಲೆವರೆಗೆ ಭಿತ್ತಿ ಸ್ತಂಭ ಅಂತ ಹೇಳೋದು. ಈಗ ಅದ್ರ ಮೇಲೆ ಬರುವಂತದ್ದು ಒಲರ್ ಮತ್ತೆ ಉತ್ತರ ಅಂತೇಳಿ, ಒಲರ್ ಮತ್ತೆ ಉತ್ತರ ಅಂತೇಳಿ. ಇಲ್ಲಿ ಬರುವಂತದ್ದು ಇದು ಗಣದ್ವಾರ ಅಂತೇಳಿ. ಇದು ಗರ್ಭಗುಡಿಗೆ ಒಟ್ಟಿಗೆ 4 ದ್ವಾರ ಅಂತೇಳಿ. ಒಂದು ಗರ್ಭಗುಡಿಗೆ 4 ದ್ವಾರ ಅಂತೇಳಿ. ಅದರಲ್ಲಿ ಎದುರುಗಡೆ ಬರುವಂತದ್ದು ದ್ವಾರ ಓಪನ್ ಆಗಿರ್ತದೆ ಹೋಗ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ. ಬಾಕಿದ್ದು ದ್ವಾರ ಬಂದ್ ಆಗಿದ್ದಾರೆ, ಗಣದ್ವಾರ ಅಂತ ಹೇಳಿ. ಅಂದ್ರೆ ವಾಸ್ತು ಪ್ರಕಾರ 4 ದ್ವಾರ ಇರ್ತದೆ ಅಂತ ಹೇಳಿ, ಒಂದು ಮಾತ್ರ ಓಪನ್. ಇದು 3 ಸೈಡ್ ಬಂದಾಗಿರ್ತದೆ. ಅಂದ್ರೆ ಆಚೆ ಈಚೆ ದಿಕ್ಕಿನಲ್ಲಿರುವ ದ್ವಾರ ಕೂಡ ಕ್ಲೋಸ್ ಆಗಿರ್ತದೆ. ಅದಕ್ಕೆ ಹೆಸರು ಗಣದ್ವಾರ ಅಂತ. ಗಣದ್ವಾರ ಅಂತ ಇದಕ್ಕೆ ಟೋಟಲ್ ಆಗಿ ಗಣದ್ವಾರ ಅಂತ ಹೇಳುದು. ಅದಕ್ಕೆ ಮತ್ತೆ ಅಲಂಕಾರಗಳು ಬೇರೆ ಬೇರೆ ಹೆಸರು ಇರ್ತದೆ. ಯಾವುದೇ ರೀತಿಯ ಅಲಂಕಾರಗಳನ್ನ ಇಲ್ಲಿ ಮಾಡಬಹುದಾ? ಇದಕ್ಕೆ ಹೆಸರು ಅಲಂಕಾರ ಅಂತಲೇ ಬರೋದು ಹೆಸರು. ಓ, ಇದರ ಹೆಸರೇ ಅಲಂಕಾರ ಅಂತಲ್ಲ. ಇದೆಲ್ಲ ಸೇರಿಸಿ ಅಲಂಕಾರ. ಇದು ಕಾಲು ಇದ್ರೆ ಪ್ಲೇನ್ ಅಂತ ಹೇಳುದು ನಮ್ಮ ಇದರಲ್ಲಿ. ಇದೆಲ್ಲ ಅಲಂಕಾರ. ಈಗ ಅಲಂಕಾರಕ್ಕೆ ಒಂದೊಂದು ಹೆಸರು ಇರ್ತದೆ. ಇದಕ್ಕೆ ಕೀರ್ತಿಮುಖ ಅಂತ ಹೇಳುದು. ಕೀರ್ತಿಮುಖ ಅಂತ ಹೇಳಿ. ಏನಾದ್ರೂ ರೀಸನ್ ಉಂಟಾ ಸರ್? ಅಂದ್ರೆ ಗಣದ್ವಾರಕ್ಕೆ ಕೀರ್ತಿಮುಖವನ್ನೇ ಯಾಕೆ ಮಾಡ್ತಾರೆ ಅಂತ? ಅದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಆದ್ರೆ ಹಳೆಯ ಸಂಪ್ರದಾಯದಲ್ಲಿ ಆತರ ಮಾಡ್ತಾ ಇದ್ರು, ನಾವು ಕೂಡ ಮಾಡ್ತಾ ಇದ್ವಿ. ಕೀರ್ತಿಮುಖ, ಇದರ ಹೆಸರು ಕೀರ್ತಿಮುಖ ಅಂತ. ಪ್ರತಿಯೊಂದು ದ್ವಾರದಲ್ಲಿ ಕೂಡ ಕೀರ್ತಿಮುಖ ಅಂದ್ರೆ 4 ದ್ವಾರದಲ್ಲಿ ಕೂಡ ಕೀರ್ತಿಮುಖ ಎಲ್ಲಾ ದ್ವಾರದಲ್ಲಿ ಉಂಟು. ಎದುರುಗಡೆ ದಾರಣದಲ್ಲಿ ಉಂಟು. ಇಲ್ಲಿ ಈಗ ಗಣದ್ವಾರದ ಮೇಲೆ ಈ ತರ ಮಾಡಿದ್ದೇವೆ. ಸರ್, ನೀವಿಲ್ಲಿ ಹೇಳಿದ್ರಿ ಭಿತ್ತಿ ಸ್ತಂಭ ಅಂತ. ನೆಕ್ಸ್ಟ್ ಪಂಜರದ ಬಗ್ಗೆ ಹೇಳಿದ್ರಿ. ಕೆಳಗೆ ಬರುವಾಗ ಕೆಲವೊಂದು ಶಿಲಾ ಕೆತ್ತನೆಗಳು ಉಂಟು. ಇವುಗಳಿಗೆ ಏನಾದ್ರೂ ಹೆಸರುಂಟಾ? ಎಲ್ಲದಕ್ಕೂ ಹೆಸರಿದೆ. ಈಗ ಕೆಳಗಿನ ಪ್ಲೇನ್ ಇರುವಂತ ಜಾಗವನ್ನು ಪಾದುಕ ಅಂದ್ರೆ ಈ ಜಾಗ, ಆ ಜಾಗವನ್ನು ಪಾದುಕ ಅಂತ ಹೇಳುದು. ಪಾದುಕ. ಇದಕ್ಕೆ ಜಗತ್ತಿ ಅಂತ ಹೇಳುದು. ಈ ಜಾಗವನ್ನು ಆ ಜಾಗ ಆನೆಗಳು ಸಾಲಾಗಿ ಹೋಗ್ತಾ ಇರುವಂತಹ ಜಗತ್ತಿ ಅಂತ ಹೇಳ್ತಾರೆ. ಜಗತ್ತಿ. ಇದು ಪಡಿ ಅಂತೇಳಿ. ಪಡಿ. ಈಗ ಈ ಡಿಸೈನಿಗೆ ತಮಿಳಲ್ಲಿ ಕರ್ಕ್ ಅಂತ ಹೇಳ್ತಾರೆ. ಕರ್ಕ್ ಅಂತೇಳಿ. ಕನ್ನಡದಲ್ಲಿ ಹೇಳುವಾಗ ಬಳ್ಳಿ ಚಿತ್ರ ಅಂತೇಳಿ. ಬಳ್ಳಿ ಚಿತ್ರಗಳು. ಇದು ಆನೆ ಸಾಲು ಅಂತೇಳಿ ಇದ್ರದ್ದು. ಇದಾದ ನಂತರ ಇದೇ ಬರ್ಬೇಕಂತ? ಹೌದೌದೌದು. ವಾಸ್ತು ಪ್ರಕಾರ ಇದಕ್ಕೆ ಒಂದು ಈ ತರ ಬರ್ಬೇಕಂತುಂಟು. ಇಲ್ಲಿಂದ ಇಲ್ಲಿವರೆಗೆ ವೇದಿಕೆ ಅಂತ ಹೇಳೋದು. ಪ್ರದಕ್ಷಿಣೆ ಹಾಕುವಾಗ ನಮ್ಮನ್ನು ತುಂಬಾ ಅಟ್ರಾಕ್ಟಿವ್ ಮಾಡುದು ಆನೆಗಳು. ಒಂದಾದ ನಂತರ ಒಂದು ಸಾಲಾಗಿ ಹೋಗ್ತಾ ಉಂಟು. ಇದರ ಪರಿಕಲ್ಪನೆ ಹೇಗೆ ಸರ್? ಇದು ನಮ್ಮ ಲೆಕ್ಕ ಪ್ರಕಾರದಲ್ಲಿ ನಾವು ಪ್ರದಕ್ಷಿಣೆ ಅಂತ ಹೇಳಿದ್ರೆ ಈ ಸುತ್ತು ಬರುವಾಗ ನಾವು ಜನರಿಯಾಗಿ ಸುತ್ತು, ಅದೇ ಥರ ಲೈನ್ ಆಗಿ ಹೋದ್ರೆ ಚಂದ ಅಂತೇಳಿ ಆ ಥರ ಮಾಡಿದ್ವಿ. ಹಾಗೆ ಅದು ಇಲ್ಲಿ ಅದು ಒಳ್ಳೆ ಆಗಿದೆ. ಹಾಗೆ ಅದಕ್ಕೆ ಆ ಪ್ರದಕ್ಷಿಣೆ ಅಂತ ಹೇಳೋದು. ಆನೆಗಳು ಕೂಡ ಸರದಿ ಸಾಲಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ನೀವು ಈ ಕೆತ್ತನೆಯನ್ನು ಮಾಡಿದ್ದೀವಿ. ಸುತ್ತುಪೌಳಿಯಲ್ಲಿ ಅನೇಕ ಕಂಬಗಳನ್ನು ನಾವು ನೋಡ್ತಾ ಇದ್ದೇವೆ ಸರ್. ನೋಡುಗರಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಇದೊಂದು ಕಂಬ, ಆದ್ರೆ ನೀವು ಶಿಲ್ಪ ಕೆತ್ತನೆಯಲ್ಲಿ ಪರಿಣಿತಿ ಹೊಂದಿದವರು. ಇದಕ್ಕೆ ಏನಾದ್ರೂ ಅದರದೇ ಆದ ಹೆಸರು ಉಂಟಾ? ಉಂಟು. ಈಗ ಕೆಳಗಿಂದ ಶುರು ಮಾಡೋದಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಶ್ವಪಾದ ಅಂತ ಹೆಸರು. ಇಷ್ಟಕ್ಕೆ ಅಲ್ಲಿಂದ ಅಲ್ಲಿಗೆ ಕಂಬ ಅಂತ ಹೇಳುದು. ಇಲ್ಲಿಂದ ಇಲ್ಲಿಗೆ ಕಂಬವನ್ನು, ಅದ್ರ ಮೇಲೆ ಪಲಗೆ ಅಂತ ಹೇಳ್ತೇವೆ. ಪಲಗೆ ಅಂತ ಹೇಳಿ. ಅದ್ರ ಮೇಲೆ ಬೋದಿಗೆ ಅಂತ ಹೇಳುದು. ಟೋಟಲ್ ನಮಗೆ ಸುತ್ತುಪಾಳಿ ಒಳಗೆ ಒಟ್ಟಿಗೆ ದೇವಸ್ಥಾನಕ್ಕೆ 24 ಕಂಬ ಇದೆ. ಅದರಲ್ಲಿ 18 ಕಂಬ ಸುತ್ತುಪೌಳಿಯಲ್ಲಿ ಇದೆ. 2 ಕಂಬ ದೇವಸ್ಥಾನದ ಮುಖಮಂಟಪದಲ್ಲಿದೆ. ಮತ್ತೆ 2 ಕಂಬ ಎದುರು ಬದಿಯ ಮುಖಮಂಟಪದಲ್ಲಿದೆ. ಮತ್ತೆ 2 ಕಂಬ ವಸಂತ ಮಂಟಪದ ಇದರಲ್ಲಿ 2 ಕಂಬ. ಒಟ್ಟಿಗೆ 24 ಕಂಬ ನಮ್ಮ ಈ ದೇವಸ್ಥಾನದಲ್ಲಿ ಇದೆ. ಸರ್,
ಇಲ್ಲಿರುವಂತಹ ಕಂಬಕ್ಕೂ ಮುಖಮಂಟಪದಲ್ಲಿರುವ ಕಂಬಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಡಿಸೈನ್ ಅಲ್ಲಿ ವ್ಯತ್ಯಾಸ ಉಂಟು. ಅಂದ್ರೆ ಎತ್ತರದಲ್ಲಿ ಅದು ಜಾಸ್ತಿ ಇದೆ, ಮತ್ತೆ ಅದು ಸ್ವಲ್ಪ ಚಂದ ಕಾಣ್ಬೇಕಂತೇಳಿ ಕೆಲಸ ಜಾಸ್ತಿ ಆಗಿದೆ. ಅದರಲ್ಲಿ ಅಲಂಕಾರಗಳು ಕೆತ್ತನೆ ಜಾಸ್ತಿ ಮಾಡಿದ್ದಕ್ಕೆ ಅದು ಸ್ವಲ್ಪ ಬದಲಾವಣೆ ಕಂಬ ಉಂಟು. ಸುತ್ತುಪೌಳಿಯ ಕಂಬಗಳನ್ನು ನೋಡ್ತಾ ಬರುವಾಗ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣುವ ಇನ್ನೊಂದು ಕೆತ್ತನೆ ಅಂತ ಹೇಳಿದ್ರೆ ತೀರ್ಥನಾಳ ಸರ್, ಇದರ ಬಗ್ಗೆ ವಿವರಣೆಯನ್ನು ನೀಡ್ಬೋದಾ? ಇದು ದೇವರ ಅಭಿಷೇಕ ಆಗಿ ಹೊರಗೆ ಬರುವಂತ ಜಾಗ. ಅದು ಉತ್ತರದಲ್ಲಿ ಬರೋದು. ಇದಕ್ಕೆ ನಮ್ಮ ಇದರಲ್ಲಿ ಗೋಮುಖ ಅಂತೇಳಿ ಗೋಮುಖ ಅಂತೇಳಿ. ಅದು ಗೋಮುಖ ಅಂತೇಳಿ ದನದ್ದು ಇದೆ ಅಂತೇಳಿ, ದನದ ಮುಖ ಅಲ್ಲ. ನಾವು ಇದಕ್ಕೆ ತಮಿಳು ಇದರಲ್ಲಿ ನಾಸಿತಲೆ ಅಂತ ಹೇಳ್ತೇವೆ, ಅಥವಾ ಯಾಲಿ ಅಂತ ಹೇಳ್ಬೋದು. ಅದರ ಬಾಯಿಂದ ಅದು ನೀರು ಬರ್ತದೆ ಅಂತೇಳಿ. ಅದು ನಾವು ಭಾಷೆ ಉಪಯೋಗಿಸುವಾಗ ಗೋಮುಖ ಅಂತಲೇ ಕರೆಯುದು. ಇದರ ಹೆಸರು ನಿಜವಾಗಿ ಗೋಮುಖ ಅಂತೇಳಿ ಹಾಗೆ ಹೆಸರಲ್ಲಿ ಕರೆಯುದು. ಆದ್ರೆ ಯಾವುದು ಬೇಕಾದ್ರೆ ಮುಖ ಮಾಡ್ಬೋದು ಅಂತೇಳಿ ಒಂದು ಲೆಕ್ಕ. ಗರ್ಭಗುಡಿಯ ಕಲ್ಲಿಗೂ ಹಾಗೂ ಸುತ್ತುಪೌಳಿಯಲ್ಲಿರುವಂತಹ ಕಲ್ಲಿಗೂ ಡಿಫರೆನ್ಸ್ ಕಾಣ್ತಾ ಉಂಟು. ಯಾವ ರೀತಿಯ ಕಲ್ಲನ್ನು ಇಲ್ಲಿ ಉಪಯೋಗಿಸಿದ್ದೀರಿ, ಯಾವ ರೀತಿಯ ಕಲ್ಲನ್ನು ಸುತ್ತುಪೌಳಿಯಲ್ಲಿ ಉಪಯೋಗಿಸಿದ್ದೀರಿ? ಈಗ ಗರ್ಭಗುಡಿಗೆ ಉಪಯೋಗಿಸುವಂತ ಕಲ್ಲುಗಳೆಲ್ಲ ತಮಿಳುನಾಡಿನ ಕೃಷ್ಣಶಿಲೆ ಅಂತೇಳಿ. ಕೃಷ್ಣಶಿಲೆ ಈಗ ಒಳಗಿನ ಗರ್ಭಗುಡಿ ಅಥವಾ ಹೊರಗಿನ ಎಡನಾಳಿ, ಈಗ ಒಳಗಿನ ಇದಕ್ಕೆ ಗರ್ಭಗುಡಿ ಅಂತ ಹೇಳುದು, ಅದಕ್ಕೂ ಕೃಷ್ಣಶಿಲೆನೇ ಉಪಯೋಗಿಸಿದ್ರು. ಹಾಗೆ ಹೊರಗೆ ಇದಕ್ಕೆ ಎಡನಾಳಿ ಅಂತ ಹೇಳುದು. ಈಗ ಇದಕ್ಕೂ ಕೂಡ ಕೃಷ್ಣಶಿಲೆನೇ. ಹೊರಗಿನ ಸುತ್ತುಪೌಳಿ ಮಾತ್ರ ಎಲ್ಲ ಬೆಂಗಳೂರು ಕಲ್ಲ ಅಂತೇಳಿ ನಾವು, ಅಂದರೆ ಬೇರೆ ಬೇರೆ ಇದರಿಂದ ಬರ್ತದೆ. ಟೋಟಲ್ ಆಗಿ ಬೆಂಗಳೂರು ಕಲ್ಲ ಅಂತ ಹೇಳೋದು. ಈಗ ಗೋಡೆ ಆಗಲಿ ಅಥವಾ ಕಂಬ ಬಾಕಿದ್ದು ಎಲ್ಲ ಇದು ಬಿಳಿ ಕಲ್ಲು. ಅದು ಎಲ್ಲ ಬೆಂಗಳೂರು ಸುತ್ತುಪೌಳಿಯಲ್ಲಿರುವಂತಹ ಕಲ್ಲು ಬೆಂಗಳೂರು ಕಲ್ಲು, ಅಂದರೆ ಬಿಳಿ ಕಲ್ಲು ಅದು. ಹಾಗೆ ಇದು ಬ್ಲ್ಯಾಕು. ಅದಕ್ಕೆ ತಮಿಳುನಾಡಿನಿಂದ ಕೃಷ್ಣಶಿಲೆಯನ್ನು ತರಿಸಿದ್ರು. ಇಲ್ಲಿ ಮಾತ್ರ, ಈ ಆವರಣದಲ್ಲಿ ಮಾತ್ರ ಕೃಷ್ಣಶಿಲೆಯನ್ನು ಯೂಸ್ ಮಾಡಿದ್ದೀರಾ ಅಥವಾ ಬೇರೆ ಈಗ ವಸಂತ ಮಂಟಪ ಆಗಿರ್ಬೋದು? ಇಲ್ಲ ಇಲ್ಲ ಇಲ್ಲ. ಈಗ ಹೊರಗೆ ದೀಪದ ಇದು ಬರ್ತದೆ ಪೀಠ, ಅದು ಕೃಷ್ಣಶಿಲೆ. ಮತ್ತೆ ತುಳಸಿಗಟ್ಟೆ ಕೃಷ್ಣಶಿಲೆ. ಬಾಕಿದ್ದೆಲ್ಲ ಎಲ್ಲ ಬಿಳಿ ಕಲ್ಲು. ತೀರ್ಥ ಮಂಟಪಕ್ಕೆ ಪ್ರವೇಶ ಮಾಡುವಾಗ ಕೆಲವೊಂದು ಶಿಲಾಮಯಗಳು ಉಂಟು, ಅದಕ್ಕೇನಾದ್ರೂ ಹೆಸರು ಉಂಟಾ? ತೀರ್ಥ ಮಂಟಪಕ್ಕಾಗಲಿ ಅಥವಾ ಗರ್ಭಗುಡಿಗಾಗಲಿ ಮೇಲೆ ಹತ್ತುವಾಗ ಅದಕ್ಕೆ ಆನೆಕಲ್ಲು ಅಂತೇಳಿ ಹೆಸರು. ಆ ಕಡೆ ಈ ಕಡೆ ಎರಡು ಆನೆಕಲ್ಲು ಅಂತ ಬರ್ತದೆ, ಮಧ್ಯದಲ್ಲಿ ಮೆಟ್ಟಿಲುಗಳು ಇರ್ತದೆ. ಆನೆಕಲ್ಲು ಅಂತ ಹೇಳಿದ್ರೆ ಹೆಸರು ಮಾತ್ರ. ಅದರಲ್ಲಿ ಆನೆನೂ ಮಾಡ್ಬೋದು ಅಥವಾ ಸಿಂಹದ ದೇಹ ಮಾಡಿ ಅದಕ್ಕೆ ಒಂದು ತಮಿಳು ಅದು ಯಾಲಿ ಅಂತ ಹೇಳಿದ್ರು, ಆ ಥರದ್ದು ಮಾಡ್ತಾರೆ. ಬೇರೆ ಬೇರೆ ಅಂದರೆ ಡಿಸೈನ್ ಮಾಡ್ಬೋದು, ಅಂದರೆ ಅಲಂಕಾರಗಳು ಅಂತ ಹೇಳೋದು. ಅದಕ್ಕೆ ಒಟ್ಟಿಗೆ ಕರೆಯುವಂಥದ್ದು ಆನೆಕಲ್ಲು ಅಂತ. ಆನೆಗಳ ಕೆತ್ತನೆಗಳನ್ನು ಗಮನಿಸಿದಾಗ ಆನೆಗಳ ಸೊಂಡಿಲಿನಲ್ಲಿ ಯಾವುದೋ ರೀತಿಯ ಶಿಲಾ ಕೆತ್ತನೆಗಳುಂಟು, ಅದು ಏನು ಸರ್? ಅದು ನಮ್ಮ ಕಲ್ಪನೆ ಪ್ರಕಾರ ಅದಕ್ಕೆ ಚಾಮರ ಬೀಸ್ಕೊಂಡು ಹೋಗ್ತಾ ಉಂಟು ಅಂತೇಳಿ ಅದು ನಮ್ಮ ಒಂದು ಕಲ್ಪನೆ. ಚಾಮರ ಅಂದ್ರೆ ದೇವಸ್ಥಾನ ಉತ್ಸವಗಳಲ್ಲೆಲ್ಲ ಉಪಯೋಗಿಸ್ತಾರೆ. ಆ ಚಾಮರಗಳನ್ನು ಆನೆಗಳು ಸರದಿ ಸಾಲಲ್ಲಿ ಇಟ್ಕೊಂಡು ಹೋಗ್ತಾ ಉಂಟು. ಶಿಲಾ ಕೆತ್ತನೆಗಳ ಕೆಲಸ ಎಷ್ಟು ಸಮಯದಿಂದ ನಡೀತಾ ಉಂಟು ಸರ್? ಈಗ ನಾವು ಇಲ್ಲಿ ಕೆಲಸ ಆರಂಭ ಮಾಡಿ ಸಾಧಾರಣ ಒಂದು 5 ವರ್ಷ ಹತ್ತಿರ ಆಗಿದೆ. ಅದರಲ್ಲಿ 2 ವರ್ಷ ಕೆತ್ತನೆ ಮಾಡಿದ್ದೇವೆ. ಮತ್ತು 2 ವರ್ಷ ಕಾರಣಾಂತರದಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಮತ್ತೆ ಆರಂಭ ಮಾಡಿ 10 ತಿಂಗಳಾಯಿತು. 10 ತಿಂಗಳಲ್ಲಿ ಸಾಧಾರಣ ಸುತ್ತುಪೌಳಿ ಗರ್ಭಗುಡಿಗೆಲ್ಲ ಕೆಲಸ ಆಗಿದೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವಗಳನ್ನು ಹೇಳ್ಬೋದಾ? ನಾವು ಇಲ್ಲಿ ಬರಲಿಕ್ಕಿಂತ ಮುಂಚೆ ಇಲ್ಲಿ ಪಕ್ಕದಲ್ಲಿ ಒಂದು ವೀರಭದ್ರ ದೇವಸ್ಥಾನ ಅಂತ ಇದೆ, ಅಲ್ಲಿ ಕೆಲಸ ಮಾಡಿದ್ದೇವೆ. ಅದು ದೊಡ್ಡ ಕೆಲಸ. ಅದನ್ನು ನೋಡಿ ಇಲ್ಲಿಯ ಕಮಿಟಿಯವರು ನಮಗೆ ಕೆಲಸ ಕೊಟ್ಟಿದ್ದಾರೆ. ಆದರೆ ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಎಲ್ಲ ಈಗ ಸಣ್ಣ ಹುಡುಗರಿಂದ ದೊಡ್ಡ ವಯಸ್ಸಾದವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ. ನಿಮ್ಮ ಅಂಡರ್ ಇಲ್ಲಿ ಶಿಲಾ ಕೆತ್ತನೆ ಮಾಡಲಿಕ್ಕೆ ಸಾಧಾರಣ ಎಷ್ಟು ಜನ ಇದ್ರು ಸರ್? ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಒಂದು 10 ಜನ ಇದ್ದರು. ಹಾಗೆ ಕಂಟಿನ್ಯೂ 10 ಜನನೇ ಒಂದೇ ರೀತಿಯಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ ಈ ಜೋಡಣೆ ಕೆಲಸ ಮಾಡುವಾಗಲೂ ಒಂದು ಅಂದಾಜು 10 ಜನನೇ ಕೆಲಸ ಮಾಡಿದ್ದಾರೆ. ಆದರೆ ಒಳ್ಳೆ ರೀತಿಯಲ್ಲಿ ನಮ್ಮ ಕೆಲಸದವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇದು ಯಾವ ಶೈಲಿಯ ದೇವಸ್ಥಾನ ಸರ್? ಇದು ದ್ರಾವಿಡ ಶೈಲಿ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ದ್ರಾವಿಡ ಶೈಲಿ ಅಂತ ಹೇಳಿದರೆ ತಮಿಳುನಾಡಿನಲ್ಲಿ ಜಾಸ್ತಿ ದ್ರಾವಿಡ ಶೈಲಿ ಅಂತ. ಇದು ಸುತ್ತುಪೌಳಿಯ ಹೊರಗಡೆ ಇರುವಂತಹ ಕೆತ್ತನೆಗಳು, ಇದಕ್ಕೂ ಕೂಡ ಏನಾದರೂ ಹೆಸರುಂಟಾ? ಹೌದು, ಹೆಸರುಂಟು. ಈಗ ನಾವು ಕೆಳಗಿಂದ ಶುರು ಮಾಡೋದಾದರೆ ಇದಕ್ಕೆ ಪಾದುಕ ಅಂತ ಹೇಳೋದು, ಇದಕ್ಕೆ ಜಗತ್ಯ ಅಂತ ಹೇಳೋದು, ಇದು ಕುಮುದ, ಮತ್ತು ಟೋಟಲ್ ಆಗಿ ಗಲ ಮತ್ತು ಪದ್ಮ ಅಂತ ಹೇಳೋದು. ಅಂದರೆ ಇದರ ಹೆಸರು ಕಲಸಬಂಧ ಅಂತೇಳಿ. ಇಡೀ ಟೋಟಲ್ ಆಗಿ ಪಂಚಾಂಗದ ಹೆಸರು ಕಲಸಬಂಧ ಅಂತೇಳಿ.
ಸರ್ ಪಾದುಕ ಆದ ನಂತರವೇ ಜಗತಿ ಬರಬೇಕು ಹಾಗೆ ಎಂತಾದ್ರೂ ರೂಲ್ಸ್? ವಾಸ್ತು ಪ್ರಕಾರ ಹಾಗೆ ಬರಬೇಕಂತ ಅವ್ರು ನಮಗೆ ಬರೆದು ಕೊಡ್ತಾರೆ, ಈ ಥರ ಬರ್ತದೆ ಅಂತೇಳಿ. ಅದರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಸರ್ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ನಮ್ಮೊಂದಿಗೆ ನೀವು ಹೇಳಿಕೊಂಡ್ರಿ. ನಿಮಗೆ ತುಂಬ ಥ್ಯಾಂಕ್ ಯು ಸರ್.